ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ನಿಮ್ಮ ಅಭಿಪ್ರಾಯಕ್ಕೆ ನಾವು ಪ್ರಾಶಸ್ತ್ಯವನ್ನ ನೀಡ್ತೀವಿ. ಇವತ್ತು ಮುಖ್ಯವಾದಂತಹ ವಿಚಾರದ ಬಗ್ಗೆ ನಾವು ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರ, ಗೂಂಡಾಗಿರಿ ಅನ್ನುವಂಥದ್ದು ಎಷ್ಟು ಸರಿ? ಪ್ರತಿಭಟನೆಯ ಮೂಲಕ ನಿಮ್ಮ ಹಕ್ಕನ್ನ ಕೇಳಿ, ಆದರೆ ಈ ಗೂಂಡಾಗಿರಿ ಮಾಡೋದಕ್ಕೆ ನಿಮಗೆ ಕುಮ್ಮಕ್ ಕೊಡೋರು ಯಾರು? ಇದು ಇವತ್ತಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ನಿಖಿಲ್ ಅಂತ ಹೇಳಿ ಬೆಂಗಳೂರಿನಿಂದ. ನಿಖಿಲ್ ಅವರು ನಮಸ್ಕಾರ. ಪ್ರೊಟೆಸ್ಟರ್ಸ್ ಅಲ್ಲಿ ಬಂದು ನ್ಯಾಯಕ್ಕೋಸ್ಕರ ಮತ್ತೆ ಹೋರಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಒಂದ್ 5 ಜನ ಗುಂಡಗಳು, ಅದನ್ನು ಮತ್ತೆ ಹೇಳಕ್ ಆಗೋದಿಲ್ಲ, ಅದು ಬಿಜೆಪಿ ಅವ್ರ ಕಡೆಯಿಂದನೇ ಬಿಟ್ಟಿರ್ಬೋದು ಅನ್ಸುತ್ತೆ. ಈ ತರ ಪ್ರತಿಭಟನೆ ಇನ್ನ ಸ್ವಲ್ಪ ಜಾಸ್ತಿ ಹುಕ್ಕಿರಿದು ಮಾಡಕ್ಕೆ ಯಾರು ಗೊತ್ತಿರುತ್ತೆ ಸರ್, ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಅಂತ. ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ, ಆ 21 ಜನ ಯಾರು ಸತ್ತಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಡಕ್ಕೆ ಯಾಕೆ ಇಷ್ಟು ಟೈಮ್ ತಗೊಂತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕಾಗಿ. ಕುಮಾರ್ ಅವರಿದ್ದಾರೆ ಸರ್, ನಮಸ್ಕಾರ. ಪ್ರಸನ್ನ ಕುಮಾರ್ ಅವರೇ, ಧ್ವನಿ ಕೇಳಿಸ್ತಿದೆ? ಮಾತಾಡಿ, ಕೇಳಿಸ್ತಾ ಇದೆ. ಹೇಳಿ ನಿಮ್ಮ ಅಭಿಪ್ರಾಯ. ಸರ್, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡೋ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಸರ್. ಹೌದು. ಬಟ್ ಅದನ್ನ ಇವರು ಹಿಂಸಾ ರೂಪದಲ್ಲಿ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ಮ ಸಾರ್ವಜನಿಕರ ಪ್ರಶ್ನೆ. ಮತ್ತೆ ಈ ಪ್ರತಿಭಟನೆಯನ್ನ ಒಂದು ರಾಜಕೀಯವಾಗಿ ತಿರುಗಿಸ್ತಾ ಇದಾರಲ್ವಾ ಈ ಕಾಂಗ್ರೆಸ್ ಅವರಿಗೆ, ಏನ್ ನೈತಿಕತೆ ಇದೆ ಅಂತ. ಈ ಹುಬ್ಳಿ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳೇ, ಇಲ್ಲೂ ಸಹ ವಿದ್ಯಾರ್ಥಿಗಳೇ ಸಹ ಪ್ರೊಟೆಸ್ಟ್ ಮಾಡಿದ್ದು ಕೆಲಸ ಬೇಕು ಅಂತ. ಇವರು ಸರಿಯಾದ ನ್ಯಾಯ ಒದಗಿಸ್ಕೊಡಕ ಯೋಗ್ಯತೆ ಇಲ್ಲದೆ ಇರೋರು ಕಾಂಗ್ರೆಸ್ ಸರ್ಕಾರದವರು, ಇವ್ರ ವಿರುದ್ಧ ಇಲ್ಲಿ ದೆಹಲಿನಲ್ಲಿ ನಡೀತಾ ಇರೋದಕ್ಕೆ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಇವ್ರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ದೇಶದ ಜನಗಳಿಗೆ? ಮತ್ತೆ ಈ ಒಂದು ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತ ಇಲ್ಲ, ಸರಿಯಾದ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಕೇಳೋ ಒಂದು ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಾ ಇದ್ದಾರೆ. ಬಟ್ ಅದನ್ನ ಕೇಳೋ ಒಂದು ಮನಸ್ಥಿತಿ ಅವರಲ್ಲಿ ಸರಿಯಾಗಿಲ್ಲ ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಪ್ರಸನ್ನ ಕುಮಾರ್ ಅವರು. ಮತ್ತೊಬ್ರು ವೀಕ್ಷಕರು ಆಲಂ ಪಾಷಾ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಹೇಳಿ ಸರ್, ಏನ್ ಹೇಳ್ತೀರಿ? ಪ್ರತಿಭಟನೆಗಳಲ್ಲಿ ಹಿಂಸಾಚಾರ ಅನಿವಾರ್ಯನಾ ಅಂತ? ಅಲ್ಲಮ್ಮ, ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಅಂತ ನಮ್ಗೊಂದು ಕಾನೂನು ಇದೆಯೇನಮ್ಮ ಅಂತ. ಸುಮ್ನೆ ಸ್ಟ್ರೈಕ್ ಅಂತ ಸ್ಟ್ರೈಕ್ನಿಂದ ಏನ್ ಲಾಭ ಹೇಳಮ್ಮ? ಸ್ಟ್ರೈಕ್ನಿಂದ ಲಾಭ ಏನು? ಹಿಂಸಾಚಾರ ಪಾಪ ಹೆಣ್ಮಕ್ಳಿಗೆ ಹೋಗ್ತಾರ, ಪೊಲೀಸರು ರಕ್ತ ಆಗತ್ತದ, ಇನ್ನೊಬ್ರಿಗೆ ರಕ್ತ. ಇದರಿಂದ ಲಾಭ ಏನು? ಯಾರಿಗೆ ಲಾಭ ಅಮ್ಮ? ಯಾವ ರೀತಿ ಮಾಡಕ್ ಅವಕಾಶ ಆಯ್ತು? ಈಗ ಹಿಂಸಾಚಾರ ಅಲ್ದಲೇನು ಪ್ರತಿಭಟನೆಗಳು ಮಾಡಿರೋದನ್ನ ನಾವು ಅನೇಕ ನೋಡಿದೀವಿ. ಎಲ್ಲ ಈಗ ಭ್ರಷ್ಟಾಚಾರ ಯಾರಲ್ಲಿ ಎಲ್ಲ ದೇಶದ ಮುಳುಗಿ ಬಸವಣ್ಣವ್ರು ಏನ್ ಹೇಳಿದ್ರಮ್ಮ? ಅಂತವ್ರನ್ನ ಕೊಲೆ ಮಾಡಿದ್ರಿ ಇವರು. ಗಾಂಧೀಜಿ ಕೊಲ್ಲಿದವ್ರು ಬರದೇಶದವ್ರು ಏನಮ್ಮ? ನಮ್ ದೇಶದವರಲ್ಲಮ್ಮ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದಕ್ಕೆ.